Good morning, everyone. This is Anupu's blog. Welcome to my first blog, and I'm very excited to share ನನ್ನ ಡೈಲಿ ಮಾರ್ನಿಂಗ್ ರೂಟೀನ್ ನಿಮ್ಮೊಟ್ಟಿಗೆ. ಸೊ ಡೈಲಿ ಮಾರ್ನಿಂಗ್ ಬಂದು ಹಾಟ್ ವಾಟರ್, ಚಿಯಾ ಸೀಡ್ಸ್ ಆ್ಯಂಡ್ ಆಫ್ ಲೆಮನ್ ಹಾಕ್ಕೊಳ್ತೀನಿ. ಆ್ಯಂಡ್ ದೆನ್ ನನ್ನ ಮಗ ಇಲ್ಲಿ ಬಾಲ್ಕನಿಲಿ ಆಟ ಆಡ್ತಾ ಇದ್ದಾನೆ ಬಿಸಿಲಿಗೆ. ಸೊ ನಾನಿವತ್ತು ಬ್ರೇಕ್ಫಾಸ್ಟಿಗೆ ಬಂದು ಅಕ್ಕಿ ರೊಟ್ಟಿ, ಚೌಚೌ ಪಲ್ಯ, ಕಾಯಿ ಚಟ್ನಿ, ಟೊಮೊಟೊ ಚಟ್ನಿನ ಮಾಡ್ತಾಯಿದ್ದೀನಿ. ಸಿನ್ಸ್ ಇಟ್ಸ್ ಸ್ಯಾಟರ್ಡೇ, ಸೊ ನಾನು ಅಕ್ಕಿ ರೊಟ್ಟಿನ ಪ್ರಿಫರ್ ಮಾಡ್ತೀನಿ ಸ್ಯಾಟರ್ಡೇ ಸಂಡೇ ಬಂದು. ಸೊ ಇವಾಗ ನಾನು ಮಸಾಲೆಗೆ ರುಬ್ಕೊತಾ ಇದ್ದೀನಿ. ಇಟ್ಸ್ ಅ ವೆರಿ ಸಿಂಪಲ್ ರೆಸಿಪಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಇಫ್ ಯು ಗೈಸ್ ಲೈಕ್ ಮೀ ಟು ಶೇರ್ ದ ರೆಸಿಪಿ, ಪ್ಲೀಸ್ DM. ನಮ್ಮ ಪುಟಾಣು ಇವಾಗ ಎಗ್ ತಿಂದು ಮುಗಿಸಾಯಿತು. ಸೊ ನಾನು ಇವಾಗ ಪಲ್ಯ ಮಾಡಿಬಿಟ್ಟು ಕಾಫಿ ಕುಡಿತಿದ್ದು ಬಂದೆ. ಸ್ನಾನಕ್ಕೆ ಹೋಗೋಕ್ಕೂ ಮುಂಚೆ ನೇಲ್ಸ್ ಕಟ್ ಮಾಡ್ಕೊಳ್ಳೋಣ, ವೀಕೆಂಡ್ ಆಗಿರೋದ್ರಿಂದ ಅಂತ ಹೇಳ್ಬಿಟ್ಟು ನೇಲ್ಸ್ ಕಟ್ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಪೂಜೆ ಮಾಡ್ತಾಯಿದ್ದೀನಿ. ಆ್ಯಂಡ್ ನನಗೊಂದು ಅಭ್ಯಾಸ ಏನು ಅಂತ ಹೇಳಿದ್ರೆ, ಇಟ್ಸ್ ವೀಕೆಂಡ್ ಓ ವೀಕ್ ಡೇ ಸ್ನಾನ ಮಾಡಿ ಪೂಜೆ ಮಾಡಿನೇ ನಾನು ತಿಂಡಿ ತಿನ್ನೋದು. ಸೊ ಅಲ್ಲಿವರೆಗೂ ಅದು ಎಷ್ಟೇ ಲೇಟ್ ಆದ್ರೂ ಅಭ್ಯಾಸ ಆಗಿಬಿಟ್ಟಿದೆ. ಈವನ್ ಇಟ್ಸ್ ಅ ವೀಕೆಂಡ್ ನಂಗೆ ಮಾಡೋಕ್ಕಾಗೋದಿಲ್ಲ. ಇವಾಗ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ. ನಾನು ಹುಟ್ಟಿ ಬೆಳೆದಿದ್ದು ಎಲ್ಲ ದಾವಣಗೆರೆ, ಬಟ್ ಸ್ಟಿಲ್ ನನಗೆ ಅಲ್ಲಿ ಅಕ್ಕಿ ರೊಟ್ಟಿ ಅಂದರೆ ಏನು ಅಂತ ಗೊತ್ತಿಲ್ಲ, ನಾವು ತಿಂತಾನೂ ಇರಲಿಲ್ಲ. ಇಲ್ಲಿಗೆ ಬಂದು ನನಗೆ ಮದುವೆ ಆಗಿ ಹೋಗಿದ್ದು ನಾನು ಚಿಕ್ಕಮಂಗ್ಳೂರಿಗೆ. ಸೊ ಅಲ್ಲಿಂದ ನನ್ನ ಹಸ್ಬೆಂಡ್ ಮನೆ ಕಡೆಯಿಂದ ನನಗೆ ಅಕ್ಕಿ ರೊಟ್ಟಿ ಪರಿಚಯ ಆದದ್ದು. ನಾನು ಅಲ್ಲಿಂದ ಕಲ್ತ್ಕೊಳ್ತೀನಿ, ಬಿಕಾಸ್ ನನ್ನ ಹಸ್ಬೆಂಡ್ಗೆ ಇಷ್ಟ ಆ್ಯಂಡ್ ನನಗೆ ಇವಾಗ ನನ್ನ ಮಗಂಗೆ ಕೂಡ ತುಂಬ ಇಷ್ಟ. ಸೊ ಹಾಗಾಗಿ ಬೈ ಡಿಫಾಲ್ಟಾಗಿ ನಾನು ಕಲೀಲೇಬೇಕಾಗಿರೋ ಪರಿಸ್ಥಿತಿ ಬಂತು. ಸೊ ಆದರೂ ನಾನು ಇಷ್ಟಪಟ್ಟು ಕಲಿತೆ. ಇವನ್ ನನಗೆ ಅಕ್ಕಿ ರೊಟ್ಟಿ ತಿಂದು ತಿಂದು ನನಗೆ ಇವನ್ ಚಪಾತಿ, ಜೋಳದ ರೊಟ್ಟಿ ಅಂದರೆ ಅಷ್ಟಾಗಿ ಇಷ್ಟ ಆಗೋದಿಲ್ಲ. ಅಕ್ಕಿ ರೊಟ್ಟಿ ಅಂದರೆ ನನಗೂ ತುಂಬ ಇಷ್ಟ ಆಗ್ತಾಯಿದೆ. ನಾನು ಇವಾಗ ಚಪಾತಿಗಿಂತ ದೊಡ್ಡದಾಗಿ ಅಕ್ಕಿ ರೊಟ್ಟಿನೇ ಮಾಡ್ತಾಯಿದ್ದೀನಿ. ಹಾಗೆ ಆಗಿದೆ ನನಗೆ ಅಭ್ಯಾಸ ಆಗಿ ಆ್ಯಂಡ್ ಇಟ್ಸ್ ವೆರಿ ಸಿಂಪಲ್ ಟು ಡೂ ಆಲ್ಸೋ. ನಿಮ್ಗೆ ಏನಾದ್ರು ರೆಸಿಪಿ ಬೇಕಂದರೆ ಪ್ಲೀಸ್ ಲೆಟ್ ಮೀ ನೋ, ನಾನು ಶೇರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಇವಾಗ ತಿಂಡಿ ಎಲ್ಲ ಮಾಡ್ಕೊಂಡ್ಬಿಟ್ಟು ನಾನು ಅರೌಂಡ್ ಒಂದು 12-12:30 ಆಗಿತ್ತು. ನಾನು ಯೂಶ್ವಲಿ ಸ್ಯಾಟರ್ಡೆ ಸಂಡೇ ಮನೇಲಿದ್ದರೆ ಅಷ್ಟೊತ್ತಿಗೆ ತಿಂಡಿ ತಿನ್ನೋದು. ಸಿನ್ಸ್ ಇಟ್ಸ್ ಅ ವೀಕೆಂಡ್ ನನ್ನ ಮಗನ ಕೂಡ ಎಣ್ಣೆ ಸ್ನಾನ ಮಾಡಿಸ್ತಾ ಇದ್ದೀನಿ ನಾನಿವತ್ತು. ಇದಾಗಿತ್ತು ನನ್ನ ಇವತ್ತಿನ ಮಿನಿ ಬ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲವ್ ಯು ಆಲ್. ಟಾಟಾ, ಬಾಯ್ ಬಾಯ್.